देखने में तो बहुत सुंदर लगता हो। इस लोगों के आंखों में फिर भी मैं कितना बेटा हो उतना ही खोटा। ಸ್ವರ್ಗದಲ್ಲಿರುವ ಬ್ರಹ್ಮ ಒಳ್ಳೆಯ ಮೂರಿನಲ್ಲಿ ಎಂತೆಂತ ಸಾಧು ಸಂತರನ್ನ ಸೃಷ್ಟಿ ಮಾಡಿರ್ತಾನಂತ. ಆದ್ರ ಕೋಪ ಬಂದಾಗ ಮಾತ್ರ ನನ್ನಂತ ಕ್ರೂರಿ ಮನುಷ್ಯರನ್ನು ಸೃಷ್ಟಿ ಮಾಡಿರ್ತಾನಂತ. ಅದಕ್ಕೆ ಜೀವಂತವಾಗಿರುವ ನಾನೇ ಸಾಕ್ಷಿ. ನಾ ತೊಟ್ಟ ಹಠ ಅದ್ದೂರಿಯಾಗಿ ಸಫಲಗೊಳ್ಳುವುದರಲ್ಲಿ ಸಂದೇಹವಿಲ್ಲ. ಕಾಂತ ಗೌಡನ ಮನೆಗೆ ಸ್ವಂತ ಮಗನಂತೆ ನಟಿಸಿ ಬೀಸುವೆ ಮೋಹದ ಬಲೆ. ಕೊನೆಗೆ ನಾ ಮಾಡುವೆ ಆ ಶಿವಕಾಂತ ಗೌಡನ ಕೊಲೆ. ಆಗ ಸಿಗುವುದು ನಾ ತೊಟ್ಟ ಹಠಕ್ಕೊಂದು ಬೆಲೆ. ಶಿವಕಾಂತ ಗೌಡ, ಶಿವಕಾಂತ ಗೌಡ, ಹುಟ್ಟಿದ ಹುಳ ಸಾಯಲೇಬೇಕು, ಕಟ್ಟಿದ ಮನೆ ಬೀಳಲೇಬೇಕು ಎಂಬಂತೆ ನಿನ್ನ ಪಾಪದ ದೇಹ ದಹನವಾಗಲೇಬೇಕು. ಚಂದದ ಚಂದ್ರಲೋಕವನ್ನೇ ಹೊತ್ತ ಚಂದ್ರ ಚಕೋರಿ ಆ ರವಿರಾಜನ ಸಹೋದರಿ ಸವಿತಾ. ಏನು ನಿನ್ನ ಸೌಂದರ್ಯ, ಏನು ನಿನ್ನ ರೂಪ, ಏನು ನಿನ್ನ ಲಾವಣ್ಯ. ನಿನ್ನ ಸೌಂದರ್ಯವನ್ನು ವರ್ಣಿಸಲು ನನ್ನಲ್ಲಿ ಶಬ್ದ ಭಂಡಾರವೇ ಇಲ್ಲ. ಆ ದೇವಲೋಕದಲ್ಲಿರುವ ಅಪ್ಸರೆ ರಂಬೆ ಉರುಷ ಜೀವತ್ತನಿಗಿಂತಲೂ ನಿನ್ನ ರೂಪವನ್ನು ಎಂದು ನಾನು ನೋಡಿದೆನೋ ಅಂದೇ ನನ್ನ ದೇಹದ ನರನಾಡಿಗಳು ನನ್ನ ಇಚ್ಛೆಯನ್ನೇ ತಿರಸ್ಕರಿಸಿಬಿಟ್ಟವು. ನನ್ನ ಕಣ್ಣುಗಳು ನನ್ನ ನಿದ್ರೆಯನ್ನೇ ತೊರೆದವು. ಸವಿತಾ ಸವಿತಾ ಸವಿತಾ, ಎಂತ ನಿನ್ನ ರೂಪ, ಎಂತ ಲಾವಣ್ಯನೆಂದು ಹೇಗಾದ್ರೂ ಮಾಡಿ ನಿನ್ನನ್ನು ನಾನು ಪಡೆದುಕೊಳ್ಳಲೇಬೇಕು. ಸವಿತಾ, ನನ್ನ ಕಣ್ಣುಗಳನ್ನು ಕೊಚ್ಚಿದ ನಿನ್ನನ್ನು, ನಿನ್ನ ದೇಹದ ಯೌವನವನ್ನು ನಾನು ಎಂದು ಹೀರಲೇಬೇಕು. ನಂತರ ಆ ಗೌಡನ ಅಂತಸ್ತಿನ ಸಿಂಹಾಸನವನ್ನೇರಿ ಸೇಡು ತೀರಿಸಿಕೊಳ್ಳಲೇಬೇಕು. ಅದೇ ಈ ವಿಕ್ರಾಂತನ ತಂತ್ರ, ಅದೇ ನನ್ನ ದಿವ್ಯ ಮಂತ್ರ ಕೂಡ. ಹುಚ್ಚ ಗೌಡ, ಮುಂದೆ ಅರಿತು ನೋಡು ಈ ವಿಕ್ರಾಂತನ ಕುತಂತ್ರ. दीप जलता है भगवान के लिए, मैं दिल 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 जलता है। सविता
सविता के लिए ये